ನಮಸ್ಕಾರ. ಕನ್ನಡ ಚಿತ್ರರಂಗದ ಹೆಸರು ಹೇಳುವಾಗ ಅವರ ಹೆಸರನ್ನು ಹೇಳಲೇಬೇಕು. ಅವರೇ ಕನ್ನಡ ಚಿತ್ರರಂಗದ ಅವಿಭಾಜ್ಯ ಅಂಗ. ಅಷ್ಟೇ ಅಲ್ಲ, ಮೇರು ಪರ್ವತ. ಅವರನ್ನು ಯಾವುದೇ ವಿಶೇಷಣದಿಂದ ಕೂಡ ಗುರುತಿಸೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಎದುರು ವಿಶೇಷಣಗಳು ಬಡವಾಗ್ತವೆ ಅಂತ. ನಮಗಿರುವ ಸಂತೋಷ ಅಂದರೆ ಅವರ ಕಾಲಘಟ್ಟದಲ್ಲಿ ನಾವು ಇದ್ದಿರುವುದು, ಅವರ ಜೊತೆ ಮಾತನಾಡಿದ್ದು. ಅವರು ಯಾರು ಗೊತ್ತಲ್ವಾ? ಅವರು ಡಾಕ್ಟರ್ ರಾಜ್ಕುಮಾರ್. ಇವತ್ತು ನಾವು ಡಾಕ್ಟರ್ ರಾಜ್ಕುಮಾರ್ ಕುರಿತು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಹಿರಿಯ ಸಿನಿ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್, ಥ್ಯಾಂಕ್ ಯು. ಸೊ, ರಾಜ್ಕುಮಾರ್ ಅವ್ರ ಬಗ್ಗೆ, ರಾಜ್ಕುಮಾರ್ ಅಂದ ತಕ್ಷಣ ನಿಮಗೆ ತಕ್ಷಣ ಹೊಳೆಯುವುದೇನು? ಏನನ್ಸುತ್ತೆ ರಾಜ್ಕುಮಾರ್ ಅಂದ ತಕ್ಷಣ? ರಾಜ್ಕುಮಾರ್ ಅಂತ ಹೇಳಿದ ತಕ್ಷಣ ಸಿಂಪ್ಲಿಸಿಟಿ ಸರ್, ಅವ್ರ ಸರಳತೆ, ಅವರು ವ್ಯಕ್ತಿಗಳ ಜೊತೆ ಬೆರೆಯುವ ರೀತಿ. ಒಂದು ಉದಾಹರಣೆ ಕೊಡ್ಬೋದಲ್ಲ? ಮಹಾದೇವಪುರದಲ್ಲಿ ಒಂದು ಶೂಟಿಂಗ್ ನಡೀತು ಅವರ ಸಿನಿಮಾದ. ಹೆಸರು ಮರೆತು ಬಿಟ್ಟಿದ್ದಾರೆ, ಒಂದು 30-35 ವರ್ಷದ ಹಿಂದೆ. ಅಲ್ಲಿ ಹೋಗಿರುವಾಗ ಊಟ ಟೈಮ್ ಆಯಿತು. ಪ್ರಶ್ನವ್ರು ಕರೆದಿದ್ದರು, ನಾನು ಹೋಗಿದ್ದೆ. ಊಟ ಟೈಮ್ ಆದಾಗ ಈ ಗದ್ದೆಯಲ್ಲಿ ಓಣಿ ಅಂತೇಳಿ ಹೇಳ್ತಾರಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಅಗಲ ಇದೆ, ಅಲ್ಲಿ ಊಟಕ್ಕೆ ಕೂತ್ಕೊಳ್ಳೋದು ನಾವು. ಒಂದು ಸಣ್ಣ ಚಾಪೆ, ಅದರಲ್ಲಿ ಕೂತ್ಕೊಂಡು, ನಾನು ಇಲ್ಲಿ ಕೂತ್ಕೊಂಡಿದ್ದೆ, ಅಣ್ಣವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಅವ್ರದ್ದು ಬ್ರ್ಯಾಂಡ್ ಇದೇನೋ ಚಿಕನ್ ಭಾರಿ ಇಷ್ಟ ಅವರು. ಸೊ ಚಿಕನ್ ಬಡಿಸ್ತಾ ಬಂದರು. ನಾನು ಅದನ್ನು ತೆಗೆದೆ, ಹೀಗೆ ಅದೊಂದು ಪೀಸ್ ಹಿಡಿದು ಮೂಳೆ ಹಿಡ್ಕೊಂಡು ಹೀಗೆ ಮಾಡ್ಲಿಕ್ಕೆ ನೋಡಿದೆ. ಆಗಲ್ಲ ನಿಮ್ಮ ಹೆಸರೇನು ಅಂತ ಕೇಳಿದರು. ನನ್ನ ಹೆಸರು ಗಣೇಶ್ ಕಾಸರಗೋಡು ಅಂತ. ಕಾಸರಗೋಡ್ನವರ? ಏನು ನಮ್ಮವರು ನೀವು? ಕೈಯಾರಕ್ಕೆ ಇಂಜನ್ ಗೊತ್ತಲ್ಲ, ಹಸಿರುಡುಗೆ ಪಸೆದೊಟ್ಟು, ಸಿರಿಮುಡುಗೆ ಹೂದೊಟ್ಟು, ಭುವನೇಶ್ವರಿಯೇ ನೀನು ಮೆರೆಯಬೇಕು ಅಂತ ಹಾಡು ಬರೆದವರು. ಅಂಥ ಊರಿಂದ ಬಂದಿದ್ದು ನೀವು, ನಿಮಗೆ ಚಿಕನ್ ತಿನ್ಲಿಕ್ಕೆ ಗೊತ್ತಿಲ್ಲ? ಇಲ್ಲ, ಆಹಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ನಾನು ಒಂದ್ಸಲ ಕೇಳಿದ್ದೆ. ಸೊ ಅವರು ಈ ಊಟವನ್ನು ಮಾಡುವಾಗ ತಾಧ್ಯಾತ್ಮ ಇದೆಯಲ್ಲ, ಅಂದರೆ ಅದೊಂದು ಗೌರವದಿಂದ ಆ ಆಹಾರ ಸ್ವೀಕರಿಸುವುದು, ಅನ್ನ ಅನ್ನುವುದು ಪರಬ್ರಹ್ಮ ಅನ್ನುವ ನಂಬಿಕೆ ನಮ್ಮಲ್ಲಿ ಇದೆಯಲ್ಲ. ಅವರು ಆ ತುತ್ತನ್ನು ತೆಗೆದು ಬಾಯಲ್ಲಿ ಇಡ್ತಾ ಇರೋ ರೀತಿ, ಅದನ್ನು ಮತ್ತೆ ಅದ್ರ ಜೊತೆ ಎಂಜಾಯ್ ಮಾಡಿ. ನಾವು ಊಟ ಮಾಡ್ಬೇಕಾದ್ರೆ ಈಗ ಮೊಬೈಲ್ ಹಿಡ್ಕೊತೀವಿ, ಅಲ್ಲೆಲ್ಲ ಏನ್ ತಿಂದ್ವಿ ಅಂತ ಗೊತ್ತಿರಲ್ಲ. ಮನೆಯವರು ಇಂಥದ್ದು ಹಾಕಿದ್ರೆ ಹೇಗಿತ್ತು ಅಂದರೆ ಹಾಕಿದ್ರ ಆ ಸ್ಥಿತಿಲಿ ಇದೀವಿ. ಆದರೆ ಅವರು ಆ ಆಹಾರ ತೆಗೆದುಕೊಳ್ಳುವಾಗ ಇನ್ವಾಲ್ವ್ ಆಗ್ತಾ ಇತ್ತು. ನಾನು ಅವ್ರನ್ನ ಸುಮ್ಮನೆ ಅವತ್ತು ಮಾತನಾಡುವಾಗ ಅವ್ರು ಊಟ ಮಾಡೋದ್ರ ಬಗ್ಗೆ ಮಾತಾಡೋರಿಗೆ ಹೇಳಿದೆ, ಸರ್ ನೀವು ಯೋಗ ಯಾವಾಗಿಂದ ಮಾಡ್ತೀರಿ? ಈಗ ಆಹಾರ ತಗೋತೀರಿ, ತಕ್ಕಂತೆ ಯೋಗ ಬೇಕಾದ್ರೆ. ನಾನು ಯೋಗ ಪ್ರಾರಂಭ ಮಾಡಿದ್ದು 50 ವರ್ಷದ ನಂತರ. ಯಾಕೆ ಗೊತ್ತಾ? ನಾನು ಮೊದಲು ಊಟಕ್ಕೆ ಇರಲಿಲ್ಲ ಅಂತ. ನಾನು ಊಟ ಇಲ್ಲದೆ ಕಳೆದಿದ್ದೀನಿ. ಈಗ ಆದ್ದರಿಂದ ಊಟದ ಬಗ್ಗೆ ನನಗೆ ಹೊಳೆದಿದ್ದೇನು ಗೊತ್ತಾ? ಆ ಅನ್ನದ ಬೆಲೆ ಅಂತಾರಲ್ಲ ಗಣೇಶ್, ಅದು ನಮ್ಗೆ ಗೊತ್ತೇ ಇಲ್ಲ. ಅದು ರಾಜ್ಕುಮಾರ್ ಕ್ಯಾರೆಕ್ಟರ್ ಭಾಗ ಆಗಿತ್ತು ಅಂತ. ಮಧ್ಯಪ್ರವೇಶ, ಪ್ಲೀಸ್ ಕಂಟಿನ್ಯೂ. ಸೊ ಅದು ಒಂದು ಪೀಸ್ ತೆಗೆದು ಅವ್ರದ್ದು ಇದು ಎಲೆಯಿಂದ ಅವರು ಹೀಗೆ ತಿನ್ನಬೇಕು ಅಂತ ಹೇಳಿಕೊಟ್ರು. ಹೀಗೆ ತಿನ್ನೋದು, ನಾನು ಅದನ್ನು ಫಾಲೋ ಮಾಡಿದೆ. ಸೊ ಇದು ಅಂದರೆ ಎಷ್ಟು ಸಿಂಪಲ್. ಈಗ ನೀವು ಹಾಗೆಲ್ಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಸ್ಟಾರ್ಗಳೆಲ್ಲ ನಾವು ಕ್ಯಾರವನ್ನಿಗೆ ಹೋಗಬೇಕು, ಅಲ್ಲಿ ಹೋದ್ರೂ ಕೂಡ ಒಳಗೆ ಬಿಡೋರಿಲ್ಲ. ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಬಂದಿದ್ದಾನೆ ಅಂತೇಳಿ ಆಗಿರಲಿ ಅಥವಾ ಜೂನಿಯರ್ ಆಗಿರಲಿ, ಯಾರೂ ಕ್ಯಾರೆ ಮಾಡಲ್ಲ. ಇವ್ರಿಗೆ ಯಾರೂ ಬೇಕಾಗಿಲ್ಲ ಸರ್, ಅವ್ರ ಜೊತೆ ಕೂತ್ಕೊಂಡ್ರೆ ಸಾಕು. ಅದು ಇನ್ನೊಂದು ಇನ್ಸಿಡೆಂಟ್, ಅಲ್ಲಿ ಅವರ ಮನೆ, ದೊಡ್ಡ ಮನೆ, ಅಲ್ಲಿ ಮುಹೂರ್ತ ನಡೀತದೆ. ಅಪ್ಪು ಸಿನಿಮಾ ಸದಾಶಿವನಗರದ ಮನೆ. ಅಲ್ಲಿ ಮುಹೂರ್ತ ನಡೆದಾಗ ಫಸ್ಟ್ ತಿಂಡಿ ತಿನ್ನೋಣ ಅಂತ. ಹೌದು, ಆದ್ಯತೆ ಇದೆ. ತಿಂಡಿ ತಿನ್ನೋದು, ಊಟ ಮಾಡೋದು. ಬನ್ನಿ ಅಂತ ನಾವಲ್ಲಿ ನಿಂತಿದ್ವಿ. ನಿಂದೆ ನೋಡ್ತೀನಿ, ರಾಜ್ಕುಮಾರ್ ನಿಂತಿದ್ದಾರೆ ತಟ್ಟೆ ಹಿಡ್ಕೊಂಡು. ಸರ್ ನಿಮ್ಮ ಮನೆ ಇದು, ನೀವೇನು ಸರ್ ಹಿಂದೆ ನಿಂತಿದ್ರೆ? ನೀವು ನಮ್ಮ ಮನೆ ಅತಿಥಿ, ನಿಮ್ಮ ಜೊತೆನೇ ನಾವು ತಿಂಡಿ ತಿನ್ನಬೇಕು. ಅಲ್ಲಿ ನೋಡಿ ಇಡ್ಲಿ ಇದೆಯಲ್ಲ, ತುಂಬ ಟೇಸ್ಟಿಯಾಗಿದೆ. ಆಮೇಲೆ ಅಲ್ಲಿ ಚಟ್ನಿ, ಅದು ಅತಿಥಿ ಅಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಅಂತೆಲ್ಲ ಹೇಳುವಾಗ, ಎಂಥ ಮನುಷ್ಯ. ಒಂದು ಮಸಾಲೆ ದೋಸೆ ತೆಗೆದು ಇದರಲ್ಲಿಟ್ಟರು, ಪಕ್ಕದಲ್ಲೇ ಕೂತ್ಕೊಂಡು ತಿಂದಿದ್ದು ಸರ್ ನಾವು. ಇದರಲ್ಲಿ ಅವ್ರ ಶೂಟಿಂಗ್ನಲ್ಲೂ ಹಾಗೆ ಅನ್ಸುತ್ತೆ. ಸಾಧಾರಣ ಮಧ್ಯಾಹ್ನ ಟೈಮಿಗೆ ಹೋದರೆ, ಅವರ ಯಾವುದೇ ಸಿನಿಮಾ ಶೂಟಿಂಗ್ ನಡೀತಾ ಇರಲ್ಲ, ಮಧ್ಯಾಹ್ನ ಅವ್ರ ಜೊತೆ ಊಟ ಮಾಡೇ ಬರ್ಬೇಕು. ನಾನು ಹಲವು ಸಂದರ್ಭದಲ್ಲಿ ಹೌದು, ಮನೆಗೆ ಹೋದ್ರು ಅಷ್ಟೇ, ಊಟ ತಿಂಡಿ ಮಾಡೋದು ಅವರು ಬಿಡೋದಿಲ್ಲ. ಆಮೇಲೆ ಒಳಗೆ ಹೋದ್ಮೇಲೆ ಹೊರಗೆ ಕರ್ಕೊಂಡು ಬಂದು ಗೇಟನ್ನು ಹತ್ರ ಬಿಟ್ಟು ಹೋಗಿ ಬನ್ನಿ ಅಂತ ಹೇಳುವಂಥ ಸೌಜನ್ಯ ಸರ್. ಆ ದೊಡ್ಡ ಮನುಷ್ಯ ನಾವು ಎಕ್ಸ್ಪೆಕ್ಟೂ ಮಾಡಲ್ಲ. ಅಷ್ಟು ದೊಡ್ಡ ಮನುಷ್ಯ ಇದೆ, ಅಲ್ಲಿ ಬರಬೇಕು, ಗೇಟ್ನಲ್ಲಿ ನಮ್ಮನ್ನು ರಿಸೀವ್ ಮಾಡೋದಾಗಲಿ ಹೊರಗೆ ಕಳಿಸೋದಾಗಲಿ, ಅಂಥ ದೊಡ್ಡ ಮನುಷ್ಯ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಮಾಡ್ತಾರೆ ಸರ್ ಅವರು.
ಈಗ ನಮ್ದು ಯಾರು ಮಾಡ್ತಾರೆ? ಮಾತಲ್ಲ. ಅವ್ರು ಇನ್ನೊಂದು ಹೇಳ್ತಿದ್ರು, ಇಸಿ ನನ್ನ ಹತ್ರನ ಒಂದ್ಸಲ ಹೇಳಿದ್ದು, ನಾನು ಯಾವುದೋ ವಾರಪತ್ರಿಕೆ ಒಂದು ಸಂದರ್ಶನ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ, ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಕೋಟ್ ಹಾಕೊಂಡು ಹೋಗ್ತಿದ್ದೆ ಗೊತ್ತಾ? ನನಗೆ ಶಾಕ್. ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್, ನಮಗೆ ಯೂನಿಫಾರ್ಮ್, ನಾವು ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ವಲ್ವಾ, ಯಾವ ಒಂದು ಕಾಕಿ ಚಡ್ಡಿ, ಒಂದು ಬಿಳೆ ಅಂಗಿ, ಅದೇನೋ ಏನೋ ಒಂದು ಇರ್ತಿತ್ತೋ ಹಾಕ್ಕೊಂಡು ಹೋಗ್ತಿದ್ವಿ. ನಾನು ಕರೆದೆ, ಏನು ಸರ್ ಯಾಕೆ ಅಂದೆ. ಏನು ಗೊತ್ತಾ, ಒಳಗಡೆ ಅಂಗಿ ಇರಲಿಲ್ಲ, ಮನೇಲಿ ಒಂದು ಹಳೆ ಕೋಟ್ ಇತ್ತು, ಅದನ್ನು ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದೆ. ಯಾರಾದರೂ ಹೇಳ್ತಾರೆ ಸರ್ ಈ ಥರ? ಅದು ರಾಜ್ಕುಮಾರ್. ಅದು ರಾಜ್ಕುಮಾರ್, ಅದು ಅಣ್ಣವರು. ಎಸ್, ಕನ್ನಡಕ್ಕೆ ಒಬ್ಬನೇ ಅಣ್ಣವರು ಅಷ್ಟೇ. ಎಸ್ ಎಸ್ ಎಸ್. ಮೆಡ್ರಾಸ್ನಲ್ಲಿ ಚಿತ್ರರಂಗ ಇತ್ತು, ಕನ್ನಡ ಚಿತ್ರರಂಗ ಇಲ್ಲಿ ಇರಲಿಲ್ಲ ಹೌದು. ಕರ್ನಾಟಕದಲ್ಲಿ. ಹೋಗಿ ಬರೋದೆಲ್ಲ ನಡೀತಾ ಇತ್ತು. ಬಂದಾಗ ಇಲ್ಲಿ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರು ಪರ್ಟಿಕ್ಯುಲರ್ ಒಂದು ರೂಮ್, ಅದು ಯಾರಿಗೂ ಕೊಡ್ತಾ ಇರಲಿಲ್ಲ. ಅವ್ರು ಬಂದಾಗ ಅಲ್ಲಿ ಉಳ್ಕೋಬೇಕು. ಇದನ್ನು ನೋಡಿಬಿಟ್ಟು ನಮ್ಮ ಫಸ್ಟ್ ಫಿಲ್ಮ್ ಅವ್ರದ್ದು ಬೇಡ್ರ ಕಣ್ಣಪ್ಪ, ಅದರ ಪ್ರೊಡ್ಯೂಸರ್, ನಿನಗೆ ನಾನೊಂದು ಜಾಗ ನೋಡಿದ್ದೀನಿ ಸದಾಶಿವನಗರದಲ್ಲಿ, ನಮ್ಮ ಒಂದು ಮನೆ ಇದೆ, ಮನೆ ಸಮೇತ, ಅದು ಅಲ್ಲಿ ಇದು ಮಾಡೋದು, ಇಲ್ಲಿ ಬೇಡ ಅಂತ ಹೇಳಿದ್ರು. ಸೊ ಇವರು ಆಯಿತು ಅಂತೇಳಿ ವ್ಯವಹಾರ ಕುದುರಿತು. ಒಂದು 15 ಲಕ್ಷಕ್ಕೆ ಅದನ್ನು ಮನೆ ತೊಗೊಂಡ್ರು. ಸದಾಶಿವನಗರದ ದೊಡ್ಡ ಮನೆ ಅಂತ ನಾವು ಏನು ಹೇಳ್ತಾರೋ ಆ ಮನೆ, ಅದು ಅವ್ರದ್ದು, ಚೆಟ್ಟಿಯಾರ್ AVM ಪ್ರೊಡಕ್ಷನ್ ಅವರು ಕೊಡಿಸಿರೋದು. ಅಲ್ಲಿ ಸೆಟ್ಲಾದರು. ನನಗೆ ಈಗ ಅಂದರೆ ಈಗಲೂ ಅದು ದೊಡ್ಡ ಮನೆಯೇ, ಅದು ಅಲ್ಲಿ ಆ ಮನೆ ಇಲ್ಲ. 2 ಮನೆ ಅದನ್ನು ಹೊಡೆದಾಕ್ಬಿಟ್ಟು 2 ಮನೆ ಕಟ್ಟಿದ್ದಾರೆ. ಒಂದು ಪೂನಿ ಇತ್ತು, ಒಂದು ರಾಘಣ್ಣದ್ದು. ಅದು ಆಗಬಾರ್ದಿತ್ತು ಅಂತ ನನ್ನ ವೈಯಕ್ತಿಕವಾದ್ದು, ಹಿರಿಯ ಜರ್ನಲಿಸ್ಟ್ ಆಗಿ ನನಗೆ ಅನಿಸಿದ್ದು. ಯಾಕೆಂದರೆ ಆ ಮನೆ ಆ್ಯಸ್ ಇಟ್ ಈಸ್ ಮ್ಯೂಸಿಯಂ, ರಾಜ್ಕುಮಾರ್ ಮ್ಯೂಸಿಯಂ, ಅದು ಮ್ಯೂಸಿಯಂ, ಅದನ್ನೇ ಮಾಡಬೇಕಾಗಿತ್ತು. ಈ ರಾಜ್ಕುಮಾರ್ ಯೂಸ್ ಮಾಡಿದ ಚಪ್ಪಲಿ ಎಲ್ಲಿದೆ? ಅವ್ರು ಯೂಸ್ ಮಾಡ್ತಾ ಇದ್ದ ಶರ್ಟ್ ಎಲ್ಲಿದೆ? ಬನಿಯನ್ ಎಲ್ಲಿದೆ? ತಟ್ಟೆ ಎಲ್ಲಿದೆ? ಹಾಗೆಯೇ ಬೇರೆ ಬೇರೆ ಸಿನಿಮಾಗಳಲ್ಲಿ ಯುಸಿ ಅವರ ಹಾಕ್ಕೊಂಡಂಥ ಕಾಸ್ಟ್ಯೂಮ್ಗಳು, ಆ ಮನುಷ್ಯ ಐತಿಹಾಸಿಕ ಪಾತ್ರಗಳಿರ್ಬೋದು, ಪೌರಾಣಿಕ ಪಾತ್ರಗಳಿರ್ಬೋದು, ಸಾಮಾಜಿಕ ಪಾತ್ರಗಳಿರ್ಬೋದು, ಬಾಂಡ್ ಪಾತ್ರಗಳು ಯಾವುದಾದ್ರು ಅದಕ್ಕೆ ಧರಿಸಿದ ಆ ಎಲ್ಲ ಕಾಸ್ಟ್ಯೂಮ್ಗಳನ್ನು ಇಟ್ಟಿದ್ರೆ ಎಸ್, ಅದೇ ಮ್ಯೂಸಿಯಂ ಅಲ್ವಾ? ಅದು ಸ್ವಲ್ಪ ನನಗೆ ದೊಡ್ಡ ಮನೆ ಅಂತ ಈಗ ಹೆಸರು ಆಗೇ ಇದೆ. ಅದು 2 ಮನೆ ಆಗಿದ್ದರೂ ಕೂಡ ದೊಡ್ಡ ಮನೆ ಅಂತ ಹೆಸರು ಆಗೇ ಉಳ್ಕೊಂಡಿದೆ ಅಂತ. ಇಲ್ಲಿ ಇದ್ರಲ್ಲ ಹೈಲ್ಯಾಂಡ್ಸಲ್ಲಿ, ಅಲ್ಲಿ ಇದ್ದಾಗ ನೀವು ಇಲ್ಲೆಲ್ಲ ಇರಬಾರ್ದು, ನಿಮಗೆ ಬೇರೊಂದು ಹೋಟೆಲ್ ಮಾಡಿ ಕೊಡ್ತೇನೆ ಅಂತ ಒಬ್ಬ ಪ್ರೊಡ್ಯೂಸರ್ ಬಂದು, ಅಜಂತ ಹೋಟ್ಲಿಲ್ಲ ಅದು ಸಹ, ಅಜಂತ, MG ರೋಡಲ್ಲಿ, ಹೌದು, ಅಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿ ಏನಾಯಿತು, ಈ ಸೀಲಿಂಗ್ನಲ್ಲಿ ಒಂದು ಪ್ಲೇಟ್ ಕೆಳಗೆ ಬಿದ್ದುಬಿಡ್ತಾರೆ. ಅವ್ರು ಹೋದಾಗ ಯಾಕೆ ಗ್ರಾಚಾರ ಸರಿ ಇಲ್ಲ ಅಂತೇಳಿ ವಾಪಸ್ ಇಲ್ಲಿಗೆ ಬಂದರು. ಇಂಥದ್ದೆಲ್ಲ ನಡೀತದೆ. ಅಂದರೆ ಒಂಥರ ಅವರಿಗೆ ಈ ಎಮೋಷ್ನಲ್ ಆದ ಸಂಬಂಧಗಳಿದೆಯಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡೋದು ಅನ್ಸುತ್ತೆ ಅಲ್ವಾ? ಹೌದು, ಅದನ್ನು ಕಳಿಸ್ಕೊಳಕ್ಕೆ ಇಷ್ಟಪಡ್ತಿರಲಿಲ್ಲ. ಅಂದರೆ ಆ ವುಡ್ಲ್ಯಾಂಡ್ಸ್ ಹೋಟ್ಲ್ ಒಂಥರ ಅವರ ವುಡ್ಲ್ಯಾಂಡ್ಸ್ ಅಲ್ಲ, ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಆ ಅನುಭವಗಳನ್ನ ಅವ್ರಿಗೆ ಮರೆಯೋದಕ್ಕೆ ಇಷ್ಟ ಇರಲಿಲ್ಲ. ಅದು ಸ್ವಂತ ಮನೆಗೆ ಹೋದ ಫೀಲ್ ಅವರಿಗೆ, ಅದನ್ನು ಬಿಟ್ಟಾಗ್ತದೆ. ಈವನ್ ಚೆನ್ನೈನ ಟಿ ನಗರದಲ್ಲಿ ಅವ್ರ ಮನೆ ಇತ್ತು. ನಾನು ಆ ಮನೆಗೂ ಹೋಗಿದ್ದೇನೆ, ಟಿ ನಗರ ಚೆನ್ನೈಗೆ ಹೋದಾಗ. ಸೊ ಅವ್ರು ಇರಲಿಲ್ಲ ಅವಾಗ, ಬಟ್ ಆ ಟಿ ನಗರದ ಮನೆಯೂ ಹಾಗೇನೆ ಇಡ್ಬೋದಾಗಿತ್ತು ಅಂತ. ಭಾಳ ಕಾಲ ಅವರು ಅದೀಗಿಲ್ಲ ಕಾಣುತ್ತೆ. ಇಲ್ಲ ಅಂತ. ಅದ ನಂತರ ಈ ಮೈನಾವತಿ ಮಕ್ಕಳಿಗೆ ಕೊಟ್ಟರು. ಶ್ಯಾಮ್ ಸುಂದರ್ ಅವರು ತಗೊಂಡಿದ್ರು, ನನಗೆ ಗೊತ್ತಿದ್ದಾಗ ಗುರುದತ್ತ ಆ್ಯಂಡ್ ಶ್ಯಾಮ್ ಸುಂದರ್, ನಾನು ಅವರಿದ್ದಾಗ ಹೋಗಿದ್ದ ನಂತರ ಆ ಮನೆ ಏನಾಯ್ತು ಗೊತ್ತಿಲ್ಲ. ಅಂದರೆ ಇದನ್ನೆಲ್ಲ ಒಂಥರ ನೆನಪಿನ ಬುತ್ತಿ ಕಳಿಸಿದಾಗೆ ಅಲ್ವಾ? ಹೌದು. ಸೊ ಇನ್ನೊಂದು ಹೇಳ್ತಾರೆ ಗಣೇಶ್, ನನಗೆ ಐ ವಾಂಟ್ ಟು ನೋ ದಟ್, ಅವರ ಬಂಗಾರದ ಮನುಷ್ಯ ಸಿನಿಮಾಕ್ಕೆ ಅವರಿಗೆ ಕೊಟ್ಟಂತಹ ಸಂಭಾವನೆ ಬಹಳ ಕಡಿಮೆ ಅಂತ ಹೇಳ್ತಾರೆ. ಹೌದು, ಅಲ್ಲಿವರೆಗೆ. ಹೌದು, ಈಗ ಕೋಟಿಗಟ್ಟಲೆ ಸಂಭಾವನೆಗಳು, ಆವಾಗ ಲಕ್ಷನೂ ಇಲ್ಲ, ಸಾವಿರಗಟ್ಟಲೆ, ಒಂದು 10,000 20,000 ಅಲ್ಲೇ ಮುಗಿತದೆ ಅವ್ರಿಗೆ. ಅದು ಇನ್ನೂ ಒಂದು ಮಾಡ್ತಿದ್ರಂತೆ ನೀವು. ಸೊ ಸಿನಿಮಾ ಸಕ್ಸಸ್ ಆಗ್ತಾ ಇತ್ತಂತೆ. ಅದೇ ಕಾರಣಕ್ಕೆ ಪಾರ್ವತಮ್ಮನವ್ರು ಎಂಟ್ರಿ ತಗೊಂಡ್ರು ಅಂತ ಹೇಳಲಾಗತ್ತೆ. ನಿಮಗೆ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಸಿನಿಮಾ 100 ದಿನ ಓಡ್ತಿತ್ತಂತೆ. ಅವ್ರು ಬಂದ್ಬಿಟ್ಟು ರಾಜ್ಕುಮಾರ್ ಹತ್ರ, ಅಯ್ಯೋ ಸಿನಿಮಾ ಹೌದೇ, ನೀವೇ ಅನ್ನದಾತ್ರೆ ನನಗೆ ಕೊಡೋದು ಬೇಡ ಬಿಡಿ ಅಂದ್ಬಿಡ್ತಿದ್ರು ಅಂತೆ. ಶತದಿನೋತ್ಸವ ಓಡ್ತಾ ಇತ್ತಂತೆ ಸಿನಿಮಾ. ಸೊ ಫಸ್ಟು ನನಗೆ ಗೊತ್ತಾದ ಪ್ರಕಾರ ಬಂಗಾರದ ಮನುಷ್ಯರು ಅವ್ರಿಗೆ ಕೊಟ್ಟಿದ್ದು 25,000 ಅಂತ. ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್. ಸೊ ಅದಾದಮೇಲೆ ಪಾರ್ವತಮ್ಮ ಯಾವಾಗ ವಜ್ರೇಶ್ವರಿ ಕಂಬೈನ್ಸ್ ಪ್ರಾರಂಭ ಮಾಡಿ ಪ್ರೊಡಕ್ಷನ್ ತಗೊಂಡ್ರಲ್ಲ, ಫಸ್ಟ್ ಸಿನಿಮಾ ಬಂದ ತಕ್ಷಣ ಹಣವನ್ನು ನೋಡಿದ ಪಾರ್ವತಮ್ಮ ಉದ್ಗರಿಸಿದಂತೆ, ನನ್ನ ಯಜಮಾನರು ಈ ಸಿನಿಮಾಕ್ಕೆ ಇಷ್ಟು ದುಡ್ಡು ಬರುತ್ತಾ, ಅಯ್ಯಯ್ಯೋ ಎಷ್ಟು ಕಳ್ಕೊಂಡು. ಅಂದರೆ ಯು ಸಿ ದಟ್ ನಿಮ್ಗನ್ಸೋ ಹಾಗೆ. ಸೊ ಕನ್ನಡ ಚಿತ್ರರಂಗದ ನಿರ್ಮಾಪಕರುಗಳು ಬಹಳ ಕಾಲ ರಾಜ್ಕುಮಾರ್ನ ಬಳಸಿ ಶೋಷಣೆ, ಎಸ್ ಹೌದು, ಅದೇ ಪದ ಹೇಳಬೇಕು, ಶೋಷಣೆ ಮಾಡಿದ್ರು. ಆ ಶೋಷಣೆಯನ್ನು ನೋಡಿ ನೋಡಿ ಸಾಕಾಗ್ಬಿಟ್ಟು ಪಾರ್ವತಮ್ಮ ವಜ್ರೇಶ್ವರಿ ಕಂಬೈನ್ಸ್ ಸ್ಟಾರ್ಟ್ ಮಾಡಿದ್ರು. ನೀವು ಹೇಳಿದಾಗೆ ಅಲ್ಲಿ ದುಡ್ಡು ನೋಡಿದಿರೋ ಅವರು ಅಂತ.
ನಿಜವಾಗಿಲ್ಲ 25,000 ಇರಲಿ 10,000 ಇರಲಿ ಅವ್ರಿಗೆ ಕೊಟ್ಟಿರೋದು ಆ ಕಾಲದಲ್ಲೇ ಸ್ವಲ್ಪ ಹೆಚ್ಚೇ ಅನಿಸ್ಬೋದು. ಉಳಿದವರಿಗೆಲ್ಲ 500,000 ಇಷ್ಟರಲ್ಲೇ ಇರ್ತದೆ. ಇದು ದುಡ್ಡು ನೋಡಿದ್ದು ಆಗ ವಜ್ರೇಶ್ವರಿ ಕಮೆನ್ಸ್ ಆದ್ಮೇಲೆ. ಆಮೇಲೆ ಪ್ರಭುತ್ವ ಇದೆಯಲ್ಲ ಸರ್, ಇಡೀ ಇಂಡಸ್ಟ್ರಿನ ಆಳಿದ್ರು. ಪಾರ್ವತಮ್ಮ ವಂಡರ್ಫುಲ್ ಲೇಡಿಯಪ್ಪ. ಆಮೇಲೆ ಇನ್ನೊಂದು ಸರ್, ಅಂದ್ರೆ ಪಾರ್ವತಮ್ಮ ಇಲ್ದಿದ್ದೆ ಪಾಪ ರಾಜ್ಕುಮಾರ್ ಶೋಷಣೆ ಹೀಗೆ ಕಂಟಿನ್ಯೂ ಆಗ್ತದೆ. ಖಂಡಿತ 100%. ಅವ್ರ ಹತ್ರ ಒಂದು ಬಿಳಿ ಪಂಚೆ, ಒಂದು ಬಿಳಿ ಶರ್ಟ್, ಒಂದು ಬಿಳಿ ಕರ್ಚಿಪ್, ಇದು ಬಿಟ್ಟರೆ ಅಕಸ್ಮಾತ್ ನಾನು ಆಗಾಗ ಹೇಳ್ತಾ ಇರ್ತೇನೆ, ಎಲ್ಲಾದರೂ ಹೋಗಿ ಅವರನ್ನು ಡ್ರಾಪ್ ಮಾಡಿದರೆ ವಾಪಸ್ ಬರಲಿಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ನನ್ನ ಹತ್ರ ಒಂದ್ಸಲ ಏನು ಗೊತ್ತಾ ನಿಮಗೆ, ಒಂದ್ಸಲ ಕೇಳಿದ್ರು ನೀವು ದಿನಕ್ಕೆ ಎಷ್ಟು ಬೀಡ ತಿಂತೀರಿ ಅಂತ. ನಾನು ಅವಾಗ ಜರ್ದ ಬೀಡ ತಿಂತಾ ಇದ್ದೆ, ಈಗ ತಿನ್ನಲ್ಲ, ಬಿಟ್ಟಿದ್ದೀನಿ ಆರೋಗ್ಯದ ಕಾರಣಕ್ಕಾಗಿ. ರಿಜಿಸ್ಟರ್ ಅದು. ಎಸ್ ಎಸ್. ಸೊ ಆವಾಗ ಎಷ್ಟು ತಿಂತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ ಒಂದು 10 ಬೀಡ ತಿಂತೀನಿ ಸರ್. ನಿಮ್ಮ ಕಿಸಲ್ಲಿ ಎಷ್ಟು ದುಡ್ಡಿದೆ ಅಂತ. ನಾ ರಾಜ್ಕುಮಾರ್ ನನ್ನ ಹತ್ರ ಏನು ದುಡ್ಡು ಕೇಳೋದು ಆಯ್ತು. ನಾನು ಹಿಂಗೆ ನೋಡಿದೆ 10 ರೂಪಾಯಿ ಇತ್ತು ನಮ್ಮ ಕಿಸಲ್ಲಿ. ಹಂಗೇನ 10, 20, ಈಗ ಒಂದು 100, 200 ಇರ್ಬೋದು. ಆ ಲೆವೆಲ್ ಜನ ಅಲ್ವಾ. ನಾನಂಗೆ 10, 20 ನೋಡಿ, ನೀವೇ ಪುಣ್ಯವಂತರು. ನೀವು ಬೇದಕ್ಕೆ ಹೋಗ್ತೀರಿ, ಬೀಡ ಅಂಗಡಿಗೆ ಎದುರು ನಿಂತ್ಕೋತೀರಿ, ಬೀಡ ತಗೋತೀರಿ, ಬೀಡ ಮೆಲ್ತೀರಿ, ಎಂಥ ಸ್ವಾತಂತ್ರ್ಯ ಅಲ್ವಾ ಅಂದ್ಬಿಟ್ರು. ಅಂದರೆ ಅವ್ರಿಗೆ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದೀನಿ ಅನ್ನೋದಿತ್ತಲ್ಲ, ಅಂದರೆ ಅವ್ರಿಗೆ ಬೇಕಾದ್ದೆಲ್ಲ ಸಿಗ್ತಿತ್ತು. ಎಲ್ಲ ಏನು ಬೇಕೋ ಅದು ಸಿಗ್ತಾ ಇತ್ತು. ಆದರೆ ಸ್ವಂತ ಕಿಸೆಯಿಂದ ತೆಗೆದು ವೆಚ್ಚ ಮಾಡೋದಿರುತ್ತಲ್ಲ, ಅದಿಲ್ಲ. ಆ ಸಂತೋಷ ಕಳ್ಕಡೆ. ಯಾಕಂದ್ರೆ ಅವ್ರು ಕೇಳ್ಬಿಟ್ರೆ ಆಗಿತ್ತು, ಪಾರ್ವತಮ್ಮ ಏನು ಬೇಕು ಕೊಡ್ತಿದ್ರು, ಹೋಗ್ತಿದ್ರು, ಬರ್ತಿದ್ರು. ಇಸಿ ಅದೆಲ್ಲ ಅವರಿಗೆ ಹೌದಲ್ವ ಅನಿಸಿರ್ಬೇಕು. ಅದರನ್ನು ಬಹಳ ನೇರವಂತಿಕೆ ಆ ಮನುಷ್ಯ ಹೇಳ್ತಾ ಇದ್ದ ರೀತಿ, ಹೌದಲ್ವಾ, ಎಂಥ ಸ್ವಾತಂತ್ರ್ಯ ಅಲ್ವಾ, ಬೀಡ ಮೆಲ್ಲದು ಅಂತಿದ್ರು. ನಾವೆಲ್ಲ ಬೀಡ ಜಗಿಯೋದು, ನಮ್ಮಲ್ಲ ಜಗಿಯೋದು, ಉಗಿಯೋದು ಈ ಟೈಪ್ ಅಲ್ವಾ. ನೀವು ಆ ಮೆಲ್ಲುವುದು ಅನ್ನೋದಿದೆಯಲ್ಲ, ಆ ಸೂಕ್ಷ್ಮತೆಯನ್ನು ಗಮನಿಸಿ. ಅದು ರಾಜ್ಕುಮಾರ್ ಮಾತ್ರ ಸರ್. ನೀವು ಎಲ್ಲ ಒಬ್ಬರೇ ಹೋಗಿ ನಿಂತು 10 ರೂಪಾಯಿ ಕೊಟ್ಟು ಬೀಡ ಮೆಲ್ತಿರಲ್ಲ, ಅವರ ಬಾಯಲ್ಲಿ ಬೀಡ ಇದೆಯೇನೋ ಅನ್ನೋ